ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ಸ್ವಲ್ಪ ಲೇಟಾಗೇ ಎದ್ದೆ. ಗೊತ್ತಿರುತ್ತೆ, ನನ್ನೆಲ್ಲ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಜಾಸ್ತಿನೇ ಆಗಿತ್ತು. ಸೊ ಅದಕ್ಕೆ ಲೇಟಾಗಿ ಎದ್ದು ಆನಂತರ ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿ ಆಗ್ತಿದ್ದೆ. ಏನಕ್ಕೆ ಅಂತಂದರೆ ನಮ್ಮ ಅಜ್ಜಿ ಮನೇಲೂ ಕೂಡ ಪಕ್ಷ ಮಾಡಬೇಕಾಗಿತ್ತು. ಅಂದರೆ ನಮ್ಮ ಮಾವ ತೀರೋಗಿ 1 ವರ್ಷ ಆಯ್ತಲ್ಲ, ಸೊ ನಮ್ಮ ಮಾವನಿಗೂ ಧೂಪ ಹಾಕಬೇಕಿತ್ತು. ಅದಕ್ಕೇ ನಾವು ಚಿಕ್ಕರಸಿನಕೆರೆಗೆ ಹೊರಟಿದ್ವಿ. ಆನ್ ದ ವೇ ಬರ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಏರ್ ತುಂಬಿಸ್ಕೊಂಡು ಗಾಡಿಗೆ ನಾವು ಹೊರಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಫೀಲು. ಜಾಸ್ತಿ ಬಿಸಿಲಿರ್ಲಿಲ್ವಲ್ಲ, ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಸಣ್ಣ ಹನಿ ಆಗ್ತಿತ್ತು. ಹಾಗೆ ಕಾಫಿ ಕುಡ್ಕೊಂಡು ಕಡಲೆಕಾಯಿ ತಿನ್ಕೊಂಡು ನಾನು ನಮ್ಮ ಮನೆಯವರು ಹೊರಟ್ವಿ. ಹಾಗೆ ಮಳೆ ಅಂತೂ ತುಂಬಾ ಜೋರು ಬಂದ್ಬಿಡ್ತು. ದೊಡ್ಡಿಲಂತೂ ಸಿಗಾಕೊಬಿಟ್ವಿ ಮಳೆಗೆ. ಸ್ವಲ್ಪ ಹೊತ್ತು ನಿಂತಿದ್ದು ಆ ನಂತರ ಹೊರಟ್ವಿ. ಆದರೂ ನೀರು ಮಾತ್ರ ಚೆನ್ನಾಗಿ ಬರ್ತಿತ್ತು. ಕೊಳೆ ಎಲ್ಲ ಕಾಲಿಗೆ ತುಂಬ್ಕೊಬಿಟ್ಟಿತ್ತು. ಹಾಗೆ ತುಂಬಾನೇ ಚಳಿ ಆಗ್ತಿತ್ತು ಅಂತ ಬಿಸಿ ಬಿಸಿ ಗೋಬಿ ತಿನ್ಕೊಂಡು ಕೂತಿದ್ವಿ. ಮಳೆಲೂ ಕೂಡ ಬಿಟ್ಟಿಲ್ಲ, ಚಳಿ ಇತ್ತಲ್ಲ, ಸೊ ಬಿಸಿ ಬಿಸಿ ತಿಂದ್ರೆ ಏನಾದ್ರು ಒಂದು ಚೆನ್ನಾಗಿರುತ್ತೆ ಅಂತ. ಹಾಗೆ ನಾವು ಕೂಡ ಮನೆ ಕಡೆಗೆ ರೀಚ್ ಆದ್ವಿ. ತುಂಬಾ ದಿನ ಆಗಿತ್ತಲ್ಲ ಮನೆಗೆ ಬಂದು, ಸೊ ಒಂಥರ ಖುಷಿ ಆಯಿತು. ಹಾಗೆ ಬಂದಿದ್ದ ದಿನಾನೇ ನಮ್ಮ ಅಜ್ಜಿ ನನಗೂ, ನನ್ನ ಫ್ರೆಂಡ್ಗೆ, ನನ್ನ ತಮ್ಮಂದಿರಿಗೆ ಎಲ್ರಿಗೂ ಕೆಲಸ ಕೊಟ್ಟರು ವಡೆ ತಟ್ಟಕ್ಕೆ. ಬಟ್ ನಮ್ಗೆ ಯಾರಿಗೂ ಬಂದಿಲ್ಲ ವಡೆ ತಟ್ಟಕ್ಕೆ. ಹಳೆ ಕಾಲದವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಅಂತಂದ್ಬಿಟ್ಟು ನಮ್ಮ ಅಜ್ಜಿನೇ ಮಾಡಿದ್ರು. ಅದರಲ್ಲೂ ನನ್ನ ತಮ್ಮನೂ ಮಾಡಿದ್ನ ವಡೆನ ಸ್ವಲ್ಪ ಅವನ ಕೈಲೂ ಚೆನ್ನಾಗಿ ಬಂತು. ಹಾಗೆ ಊಟ ಮಾಡಿಕೊಂಡು ತಿಂಡೆ ಏನು ಮಾಡಿದೆ.